ಸುವರ್ಣ. ರೇಣುಕವ್ವ ಓ ಬರ್ರಿ ಕೋರಿ ಬ್ರದರ್. ಸೇರಿ ಆಮೇಲೆ ಬರ್ತೀನಪ್ಪ ನಾನು. ಏನ್ರಿ ಪೂರಿ ಬ್ರದರ್ ನಮ್ ಮನಿಗ್ ಬಂದು ವಾಪಸ್ ಹೊಂಟ್ರಲ್ಲ, ಏನ್ ವಿಷಯ ಅಂತ ಹೇಳ್ರಿ. ಅಯ್ಯೋ ಬರುವಾಗ ವಿಷಯ ಇತ್ತಮ್ಮ. ನಿಮ್ ಗಂಡ ಯಾವಾಗ ಅಡ್ಡ ಬಂದ್ನೋ ನಾನು ಬಂದ ಕೆಲಸ ಆಗಲ್ಲ ಅಂತ ವಾಪಸ್ ಹೋಗ್ತಾ ಇದ್ದೀನಿ. ಅಂದ್ರೆ ನಮ್ಮ ಯಜಮಾನ್ರಿಗೆ ಬೇಕಂತೀರ? ಅಯ್ಯೋ ನಿಮ್ ಫ್ಯಾಮಿಲಿ ಡೀಟೇಲ್ ತಗೊಂಡ್ರೆ ಅವ್ನು ಇಲ್ಲಿನೇ ಒಳ್ಳೆ ಕೆಲ್ಸಕ್ಕೆ ಅಡ್ಡ ಬಂದು ಬ್ರೇಕ್ ಆಗ್ತಲ್ಲ ಆಗ ಬೇಕಾದ. ರೀ ಪೂರಿ ಬ್ರದರ್ ನಮ್ಮ ಯಜಮಾನ್ರ ಬಗ್ಗೆ ಹಿಂಗೆಲ್ಲ ಮಾತಾಡ್ರೆ ನನಗ್ ಸೇರಂಗಿಲ್ರ. ನಾ ಯಾರು ಗೊತ್ತಲ್ಲ ಈ ರೇಣುಕಾ ಜೋಡಿ ಚಂದ ಇದ್ರ ಇನ್ಸ್ಟಾಲ್ಮೆಂಟ್, ಇಲ್ಲ ಅಂದ್ರೆ ಸೆಟ್ಲ್ಮೆಂಟ್. ಅಯ್ಯೋ ಕೋಪ ಮಾಡ್ಬೇಡಮ್ಮ, ಲಿಮಿಟ್ ಬಮ್ಮ ಇಲ್ಲಿ. ಈಗ ಬಂದಿದ್ದ ವಿಷಯನ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡ. ಓ ಲೇ ಪುರಿ, ಏನೋ ಅದು ಸೀರಿಯಸ್ ಮ್ಯಾಟ್ರು. ಬಂದಪ್ಪ ನಂದು ಗೋಪಾಲ. ಏನ್ ಲ್ಯಾಂಗ್ವೇಜ್ ಅಂತ ಮಾತಾಡ್ತೀವಿ? ಕಷ್ಟ ಬಿದ್ದು ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ. ನೀವು ಕನ್ನಡ ಮಾತಾಡ್ಲಿಕ್ಕೆ ಕಷ್ಟ ಪಡ್ತೀರ ಅನ್ನೋದು ನಮ್ಗೆ ಗೊತ್ತುಂಟು. ಈಗ ಬೆಳಿಗ್ಗೆ ನಮ್ಮ ವಕಾಲಕ್ಕೆ ಇದಕ್ಕೆ ಬಂದದ್ದು. ಅಯ್ಯೋ ಈ ಮನೆಯವ್ರು ಕೇಳಿದ್ದ ಕ್ವಶನ್ಗೆ ನಾನು ಉತ್ತರ ಹೇಳಿಲ್ಲ. ನೀನೇನ್ ಮಹಾ ವರ್ಧನಾಯಕ, ನೀನು ಉತ್ತರ ಹೇಳಕ್ಕೆ? ಆಯ್ತ್ರಿ, ಮನ್ಯಾಕಾಗಿ ನಾನ ಕೇಳಿಕತ್ತೇನ್ರಿ, ನಮ್ ಮನಿಗೆ ಯಾಕೆ ಬಂದಿರಿ? ಈಗ ನೋಡು ಕ್ವಶನ್ಗೆ ವ್ಯಾಲ್ಯೂ ಬಂತು. ಮುಖ್ಯ ಅಂಶಗಳು ಏನಂದ್ರೆ, ನನ್ನ ಪೂರಿ ಗಾಡಿನ ದೊಡ್ಡ ಶಾಪ್ ಮಾಡ್ಬೇಕಂತ ಬ್ಯಾಂಕ್ ನಲ್ಲಿ ಹೋಗಿ 50,000 ಸ್ಥಾನ ಕೇಳಿದೆ. ನೀವು ಮಾರಿ ನೋಡಿ ರೊಕ್ಕ ಖಾಲಿ ಆಗಿ ಅಂತೇಳಿ ವಾಪಸ್ ಕಳಿಸ್ಬಿಟ್ರೆ ಬಿಟ್ಟಾದ್ರೆ ಮಗ ಹಂಗೆ ಕಿತ್ಕೊಂಡು ಹೋಗ್ಬಿಡ್ಬೇಕು. ನಿನ್ ವಯಸ್ಸೇನು ನನ್ನ ವಯಸ್ಸೇನು? ಹೌದು ಬಿಡ್ರಿ, ನಿಮ್ಗೆ ನಮ್ಮ ಅಜ್ಜನ ವಯಸ್ಸಾಗೈತಿ. ಈಗೆಲ್ಲ ಮಾತಾಡಿದ್ರೆ ಚೆನ್ನಾಗಿಲ್ಲ ನೋಡು. ಓಯ್ ಈ ಕಾಯಿ ಮುಂಚೆ ವಿಷಯಕ್ಕೆ ಚಂಡಿ ಬೈ, ನೀವು ಬ್ಯಾಂಕ್ ನ ವಿಷಯ ಮುಂದುವರಿಸಿ. ಬ್ಯಾಂಕ್ ನಲ್ಲಿ ಲೋನ್ ಕೇಳಿದ್ದಕ್ಕೆ ಮ್ಯಾನೇಜರ್ ಹೇಳಿದ್ರು, ನೋಡಿ ಪುರಿ ಬ್ರದರ್, ನೀವು ಲೋನ್ ತಗೋಬೇಕಾದ್ರೆ ಕೆಲವು ಪ್ರೊಸೀಜರ್ಸ್ ಇದೆ. ನಿಮ್ಗೆ ಬೆಂಗಳೂರಿನಲ್ಲಿ ಮನೆ ಇರಬೇಕು, ಸೈಟ್ ಇರಬೇಕು, IT ರಿಟರ್ನ್ಸ್ ಮಾಡಿರ್ಬೇಕು. ಇದು ಯಾವುದು ನಿಮ್ಮ ಹತ್ರ ಇಲ್ಲ. ಅಟ್ಲೀಸ್ಟ್ SLC ಮಾಸ್ ಕಾರ್ಡ್ ಆದ್ರೂ ಕೊಡಿ ಅಂತ ಕೇಳಿದ್ರು. ಹಾಗಾದ್ರೆ ಮಾಸ್ ಕಾರ್ಡ್ ಕೊಟ್ಟು ಲೋನ್ ತಗೊಳ್ಳಿ. ಏನಮ್ಮ ಇಡಿಯಟ್ ತರ ಮಾತಾಡ್ತಾ ಇದೀಯಾ? ನನ್ನ ಹತ್ರ ಮಾಸ್ ಕಾರ್ಡ್ ಇದ್ರೆ ನಿನ್ನ ಹತ್ರ ಸೆಷನ್ ಗಳಕ್ಕೆ ಬರ್ತೀನಾ? ಆತ್ ಬಿಡ್ರಿ, ಈಗ ನೀವು ನಮ್ಮ ಹತ್ರ ಎದಕ್ ಬಂದಿರಿ ಅದನ್ನ ಹೇಳಿ. ಮೈಲಾರಿ, ನಿನಗೆ ಆರ್ಟ್ ಇಲ್ಲಾದ್ರೂ ಕೆಲವು ಸಮಯ ನಾನು ಆರ್ಟ್ನ ಟಚ್ ಮಾಡೋ ರೀತಿ ಮಾತಾಡ್ಬಿಡ್ತೀಯಪ್ಪ. ಸಾರಿ ಕಣೋ, ನಿನ್ಗೆ ಆರ್ಟ್ ಇದೆ. ವಿಷಯ ಏನಂದ್ರೆ, 9th ಸ್ಟ್ಯಾಂಡರ್ಡ್ ಓದ್ತಾ ಇರುವಾಗ ಓದಿದ್ದು ಸಾಕಂತ ಸ್ಟ್ಯಾಂಡರ್ಡ್ ಆಗಿ ಸ್ಕೂಲಿಂದ ಆಚೆ ಬಂದು ಸ್ಕೂಲ್ ಮುಂದೆನೆ ಸ್ಟ್ಯಾಂಡರ್ಡ್ ಆಗಿ ಪಾನಿಪುರಿ ಅಂಗಡಿಯನ್ನ ಮಾಡಿಬಿಟ್ಟೆ. ಸೊ ಈಗ ನನ್ನ ಹತ್ರ SLC ಮಾಸ್ ಕಾರ್ಡ್ ಇಲ್ಲ. ಇಲ್ಲ ಅಂದ್ರೆ ಬಾಯ್ ಮಾಡ್ಕೊಳ್ರಿ, ನಮ್ಮ ಹತ್ರ ಯಾಕೆ ಬಂದ್ ಕೇಳ್ತಿದ್ದೀರಾ? ಡಾಕ್ಟ್ರಮ್ಮ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಮ್ಮ. ಇಂಪಾರ್ಟೆಂಟ್ ವಿಷಯ ಮಾತಾಡುವಾಗ ಮಧ್ಯದಲ್ಲಿ ಮಾತಾಡಬಾರ್ದು. ರೇಣುಕವ್ವ, ವಠಾರದಲ್ಲಿರೋ ಯಾರಾದರೂ SLC ಮಾಸ್ ಕಾರ್ಡ್ ಕೊಟ್ರೆ ಅದನ್ನ ಇಟ್ಟು ಬ್ಯಾಂಕ್ನಲ್ಲಿ ನಾನು ಲೋನ್ ತಕೊಂಡು ಲೋನನ್ನು ನಾನೇ ಕಟ್ಕೊಟ್ಟು ಬಿಡ್ತೀನಿ. ಅಷ್ಟೇ ಅಲ್ಲ, ಕೊನೆಯವರೆಗೂ ನಿಮ್ಗೆ ಎಲ್ರಿಗೂ ಚಿರಋಣಿಯಾಗಿರ್ತೀನಮ್ಮ. ನಿಮ್ಮಂತವ್ರಿಗೆ ಹೆಲ್ಪ್ ಮಾಡಲ್ಲ, ಇನ್ಯಾರಿಗೆ ಹೆಲ್ಪ್ ಮಾಡುದ್ರಿ? ಅದಕ್ಕೆ ಕಣಮ್ಮ ಫಸ್ಟ್ ನಿಮ್ಮ ಮನೆಗೆ ಬಂದಿರೋದು. ನೋಡ್ರಿ ಪೂರಿ ಬ್ರದರ್, ನಮ್ ಯಜಮಾನ್ರಂತೂ ನಿಮಗ್ ಮಾರ್ಕ್ಸ್ ಕಾರ್ಡ್ ಕೊಡುವಂಗ ಇಲ್ರಿ. ಯಾಕಂದ್ರೆ ಇವ್ರ ಎಂಪ್ಲಾಯರಿ. ಇನ್ನು ನನ್ನ ಮಾರ್ಕ್ಸ್ ಕಾರ್ಡ್ ಬ್ಯಾಂಕ್ ನಾಗ ಗಿರುವಿಟ್ಟ ಸೀರೆ ಬಿಸ್ನೆಸ್ ಶುರು ಮಾಡಿದ್ರಿ. ಹೌದಾ? ಹೌದ್ರಿ. ಮೀನಾಕುಮಾರಿ, ನೀನಮ್ಮ? ಓಯ್, ನಾನು ಮಂಗಳೂರಿನಿಂದ ಬೆಂಗಳೂರಿಗೆ ಶಿಫ್ಟ್ ಆಗುವಾಗ ಮಾರ್ಕ್ಸ್ ಕಾರ್ಡ್ ಅನ್ನು ಯಾವ ಬ್ಯಾಗಿನಲ್ಲಿ ಪ್ಯಾಕ್ ಮಾಡಿದೆ ಅನ್ನೋದೇ ನೆನಪಿಲ್ಲ. ಇಲ್ಲಿ ಬಂದು ನೋಡಿದ್ರೆ ಯಾವ ಪ್ಯಾಕಿನಲ್ಲೂ ಮಾರ್ಕ್ಸ್ ಕಾರ್ಡ್ ಇರ್ಲಿಲ್ಲ. ನಾಥ, ಬೇಡ ಬಿಡು, ನೀನು ಎಂಪ್ಲಾಯ್. ಮಂದ, ನೀನ್ ಡಾಕ್ಟ್ರು, SLC ಮಾರ್ಕ್ಸ್ ಕಾರ್ಡ್ ಇರಲೇಬೇಕು. ಸ್ವಲ್ಪ ಕೊಡ್ತೀಯಮ್ಮ? ರೀ, ನಾನೊಬ್ಳು ಡಾಕ್ಟ್ರು, ನನ್ನ SSLC ಮಾರ್ಕ್ಸ್ ಕಾರ್ಡ್ ನಿಮಗ್ ಕೊಟ್ಟು ಲೋನ್ ಕೊಡಿಸ್ಬೇಕಾ? ಮೊದ್ಲಿಲ್ಲಿಂದ ಎದ್ದೋಗಿ ಬೇರೆ ಯಾವ್ದಾದ್ರು ಕೆಲಸ ನೋಡ್ಕೊಳ್ಳಿ. ಹೋಗ್ಲಿ ಬಿಡಮ್ಮ, ಅದಕ್ಕೆ ಕೋಪ ಮಾಡ್ಕೊಳ್ತೀಯ? ಮುಖನ್ನ ನಾನು ಅಂಗಡಿ ಕಡೆ ಬರುವಾಗಲ್ಲ 2 ಪ್ಲೇಟ್ ಪೂರಿ ಫ್ರೀಯಾಗಿ ಕೊಡ್ತೀನಿ. ಏನ್ ಮಾಡೋದ್ರಿ, ನಾ 6ನೇ ತರಗತಿ ಒಳಗಿದ್ದಾಗ ನಮ್ಮ ಗುರುಗಳಿಗೆ ಜಗಳ ಆಗಿ ನಾ ಸಾಲಿನ ಬಿಟ್ಬಿಟ್ಟೆ. ನಿನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಬಿಡು, ಅನ್ಎಜುಕೇಟೆಡ್ ಫುಲ್. ಗೊತ್ತಾಯ್ತು ಬಿಡು, ನಾನು 8ನೇ ಕ್ಲಾಸ್ ಪಾಸ್ ಮಾಡಿದ್ದೀನಿ. ಇನ್ನು2 ವರ್ಷ ನೀನೇ ದುಡ್ಡು ಖರ್ಚು ಮಾಡಿ ಓದಿಸಿ ಎಕ್ಸಾಮ್ ಕಟ್ಸು. SSLC ಪಾಸ್ ಆದ್ರೆ ಮಾರ್ಕ್ಸ್ ಕಾರ್ಡ್ ತಗೊಂಡೋಗು. ನಿನ್ನ ನಾನು ಓದಿಸ್ಬೇಕಾ? ಮಿನ್ನತ, ನನ್ನ ಕಿವಿಯಲ್ಲಿ ದಾಸವಾಳ ಹೂವು ಇದೆ ನೋಡು. ಇಲ್ಲಪ್ಪ, ನೋಡು ಇಡಿಯ ತರ ಮಾತಾಡ್ತಾ ಇದ್ದಾನೆ. ಅಲ್ಲ MP, 8ನೇ ಕ್ಲಾಸ್ ಓದಿರುವ ನಿನ್ನನ್ನ 2 ವರ್ಷ ಓದಿಸಿ SLC ಮಾರ್ಕ್ಸ್ ಕಾರ್ಡ್ ತಗೊಳ್ಳೋದ್ ಬದಲಾಗಿ 9th ಸ್ಟ್ಯಾಂಡರ್ಡ್ ಓದಿರುವ ನಾನು ಇನ್ನು 1 ವರ್ಷ ಓದಿ SLC ಮಾರ್ಕ್ಸ್ ಕಾರ್ಡ್ನ ನಾನು ಯಾಕೆ ತಗೋಬಾರ್ದು? ಇದ ಚಲೋ ಕೆಲಸ ರೀ. ಈ ವರ್ಷ ಕಷ್ಟಪಟ್ಟು ಹೋದ್ರಿ, ಮುಂದಿನ ಸಲ ಲೋನ್ ತಗೋರಿ ಅಷ್ಟ. ಆಯ್ತು ಬಿಡಮ್ಮ, ಹಂಗೆ ಮಾಡ್ತೀನಿ. ನಿಮ್ನೆಲ್ಲ ನಂಬ್ಕೊಂಡು ಬಂದಿದ್ದಕ್ಕೆ ಪೂರಿ ತಿಂದೆ ಇದ್ರು ಬಾಯಲ್ಲಿ ಉರಿ ಶುರುವಾಗ್ಬಿಡ್ತು. ಕೇರಿ ಬ್ರದರ್, ಕೆರಿ ಬಿಡ್ತಾರಲ್ಲ, ಯಾವ ಪೂರಿ ಬ್ರದರ್? ತಿಂದ್ರೆ ಪುರಿ, ಮೂಗಲ್ಲಿ ಉರಿ. ಅಲ್ಲೇ ಉರಿಲ್ ಬಿಡ್ರಿ. ಈಗ ನೀವು SSLC ಎಕ್ಸಾಮ್ ಕಟ್ತೀರಿ ಅಂದಂಗಾತು. ಅಯ್ಯೋ, ಕಟ್ಲಿಲ್ಲ ಅಂದ್ರೆ ಲೋನ್ ಸಿಕ್ಕಲ್ವಲ್ಲ. ರೇಣುಕಾ, ನಿಮ್ ಕಡೆಯಿಂದ ನನಗೆ ಮಾರ್ಕ್ಸ್ ಕಾರ್ಡ್ ಸಿಕ್ಕಲ್ಲ ಅಂತ ಆಯ್ತು. ನಿಮ್ ಕಡೆಯಿಂದ ಇನ್ನೊಂದು ಫೇವರ್ ಆಗ್ಬೋದಾ? ಏನ್ ಹೇಳ್ರಿ? ಈಗ ನಾನು ಎಕ್ಸಾಮ್ ಬರೆದು ಮಾರ್ಕ್ಸ್ ಕಾರ್ಡ್ ಕೈಗೆ ಬರೋ ತನಕ
ಸ್ಕೂಲ್ಗೆ ನಿಮ್ಮ ಮನೆ ಅಡ್ರೆಸ್ ಕೊಡ್ಬೋದಾ? ಆಯ್ತ್ರಿ, ಹಂಗ ಮಾಡ್ರಿ. ಹಾಗಾದ್ರೆ ನಾನು ಬರ್ಲಾ? ಇಷ್ಟು ಬೇಗ ಎಲ್ಲಿಗೆ ಹೋಗ್ತೀಯೋ? ಸ್ಕೂಲ್ ಅಡ್ಮಿಷನ್ಗೆ. ರೇಣುಕವ್ವ, ರೇಣುಕವ್ವ. ಯಾವಲೇವ? ಓ ತೋ ನೀವ ಇವತ್ತು ನಮ್ಮ ಕೆಲಸ ಆದಂಗೆ. ಮೈಲಾರಪ್ಪ, ನೀನೇನು ಹೇಳಕ್ ಬರ್ತೀಯ ಅಂತ ನನಗೆ ರೀಚ್ ಆಗ್ಬಿಡ್ತು ಬಿಡು. ಇನ್ಮೇಲೆ ನಾನು ನಿನ್ನನ್ನು ಬೆಕ್ಕಂತ ಹೇಳಲ್ಲ, ಯಾಕಂದ್ರೆ ನಂದು ಸ್ಕೂಲ್ ಅಡ್ಮಿಷನ್ ಆಯ್ತು. ಹೌದ್ರಿ? ಹಂಗಂದ್ರ ನಾಳಿಂದ ಓದ್ಲಿಕ್ಕೆ ಶುರು ಮಾಡ್ತೀರಿ? ಹೂನಮ್ಮ, ಈ ಪೂರಿ ಬಿಸ್ನೆಸ್ ಮಾಡೋದನ್ನ ಬಿಟ್ಟು ಬೇರೆ ಟೈಮ್ನಲ್ಲಿ ಸ್ಟಡಿ. ಅಂತೂ ಈ ಇಳಿ ವಯಸ್ಸಿನಲ್ಲಿ SSLC ಪಾಸ್ ಮಾಡ್ತೀರಂತ ಆಯ್ತು. ಶಾಲೆಗೆ ನೀವು ಒಬ್ಬನೇ ಬೇಕಾ? ಎಜುಕೇಟೆಡ್ ಆಗ್ಬೇಕಿರೋ ನನಗೆ ಎನ್ಕರೇಜ್ ಮಾಡೋದನ್ನ ಬಿಟ್ಟು ಈ ರೀತಿ ಡಿಸ್ಕರೇಜ್ ಮಾಡೋದಾ? ಓಯ್, ಇವರ ವಿಷಯಕ್ಕೆ ಚಂಡಿ ಬೈ ಮಾರ್ಯಾರೆ. ನೀವು ಸ್ಕೂಲ್ಗೆ ಅಡ್ಮಿಷನ್ ಆಗಿದ್ದಕ್ಕೆ ನಮಗಂತೂ ಕಂಡಾಬಟ್ಟೆ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ಮ. ಅಲ್ರಿ, ನೀವು ಓದು ವಯಸ್ಸಿನಾಗ ಓದ್ಲಿಲ್ಲ, ಈಗ ಓದಿ ಪರೀಕ್ಷೆ ಕಟ್ತಾನಂದ್ರಲ್ಲ, ನಿಮ್ಗೆ ತಲೆಗೆ ವಿದ್ಯೆ ಹತ್ತದ್ಯಾ? ಗುಡ್ ಕ್ವಶನ್. ನೋಡಕ್ಕೆ ಪಾಪು ತರ ಇದ್ರು ತಿಳ್ಕೊಬೇಕಂತ ವಿಷಯನ ಮಾತಾಡ್ತಾ ಇದ್ಯಾ? ತುಂಬಾ ಗ್ಯಾಪ್ ಆದ್ರೆ ಓದಕ್ ಆಗಲ್ಲ ಅನ್ನೋದು ನನಗೆ ಗೊತ್ತು ಕಣೋ. ಆದ್ರೆ ಅದಕ್ಕೆ ನಾನು ಒಂದು ಡಿಸಿಷನ್ ತಗೊಂಡಿದ್ದೀನಿ. ಏನು, ಎಕ್ಸಾಮ್ ಅಲ್ಲಿ ಕಾಪಿ ಮಾಡಿ ಪಾಸ್ ಮಾಡೋದು ಅಂತನಾ? ಆಗ ಮಾಡ್ಬೋದಮ್ಮ, ಆದ್ರೆ ಎಕ್ಸಾಮ್ ಮಾಡಕ್ ಬರೋ ಸೂಪರ್ವೈಸರು ಕಾಪಿ ಮಾಡಕ್ ಬಿಡಲ್ಲ ಅಂದ್ರೆ 1 ವರ್ಷ ವೇಸ್ಟ್ ಆಗುತ್ತಲ್ಲ. ಅದಕ್ಕೆ ಟ್ಯೂಷನ್ಗೆ ಹೋಗೋಣ ಅಂತ ಇದೀನಿ. ಚಲೋ ಕೆಲಸ ಮಾಡಿದ್ರೆ ಓದೋದ್ರಿಂದ ತಿಳುವಳಿಕೆನೂ ಬರ್ತದ, ಲೋನು ಸಿಗ್ತದ. ಅದಕ್ಕೆ ಈ ಕೆಲಸ ಮಾಡಿರೋದು. ಪೂರಿ, ಟ್ಯೂಷನ್ಗೆ ಯಾವಾಗ್ಲಿಂದ ಹೋಗ್ತೀಯೋ? ನಾಳೆಯಿಂದನೇ ಹೋಗ್ತೀನಿ. ಪೂರಿ ಬಿಸ್ನೆಸ್ ಮಾಡೋದ್ರಿಂದ ಮಾರ್ನಿಂಗ್ ಕ್ಲಾಸ್ ಬರ್ತೀನಿ ಅಂತ ಹೇಳಿದ್ದೀನಿ. ರೇಣುಕವ್ವ, ನಿನ್ನಿಂದ ನನಗೆ ಇನ್ನೊಂದು ಹೆಲ್ಪ್ ಆಗ್ಬೇಕಮ್ಮ. ಏನಂತ ಹೇಳ್ರಲ್ಲ? ಅದು SSLC ಎಕ್ಸಾಮ್ ಮುಗಿಯೋ ತನಕ ನಾನು ನಿಮ್ಮ ಮನೇಲಿ ಉಳ್ಕೋಬೇಕಮ್ಮ. ಬಂದವ್ರನ್ನೆಲ್ಲ ನಮ್ಮ ಮನ್ಯಾಗ ಇರಿಸ್ಕೊಳಕ ಇದೇನ್ ತೋಟದಪ್ಪನ ಛತ್ರ ಅನ್ಕೊಂಡ್ರಿ? ಮೈಲಾರಪ್ಪ, ನಿನ್ ಪ್ರಾಬ್ಲಮ್ ಏನಂತ ನನ್ಗೆ ಅರ್ಥ ಆಗುತ್ತೆ. ನಾನು ಫ್ರೀ ಆಗಿರಲ್ಲಪ್ಪ. ಊಟ ತಿಂಡಿ ಕಾಫಿ ಎಲ್ಲದಕ್ಕೂ ಸೇರಿ ದುಡ್ಡು ಕೊಡ್ತೀನಿ. ಹಂಗಾರ ಇರಲ್ಲ, ಪರಿಚಯದವ್ರ ಮೇಲೆ ಇಷ್ಟು ಹೆಲ್ಪ್ ಮಾಡದೇ ಇರ್ಲಿಕ್ಕೆ ಆಗ್ತದಲ್ರಿ? ಏನ್ರಿ ಪೂರಿ ಬ್ರದರ್, ಫಸ್ಟ್ ಇಯರ್ ಟ್ಯೂಷನ್ ಮುಗಿಸ್ಕೊಂಡ್ ಬಂದ್ರೆ? ಯಾಕ್ರಿ, ಮೊದ್ಲೇ ದಿನನೇ ನಿಮ್ ಮಾರಿ ಸುಟ್ಟು ಬದ್ನಿಕಾಯಿ ಆಗ್ಯದ. ಕರೆಕ್ಟ್ ಆಗಿ ನನಗೆ ಬದನೆಕಾಯಿ ನೆನಪಂತ. ಅದು ನಿಮ್ಮನ್ನ ನೋಡಿದ ಕೂಡಲೇ ನೆನಪಾತ್ರಿ. ನಿಮ್ಮನ್ನ ನೋಡಿದ ಅಯ್ಯೋ ಪಾಪ ಅನ್ಸ್ಲಿಕ್ಕತ್ತದ್ರಿ. ಥ್ಯಾಂಕ್ ಯು ಮೈಲಾರಿ. ಪೂರಿ, ಹೇಗಿತ್ತು ಇವತ್ತು ಟ್ಯೂಷನ್ನು? ಫಸ್ಟ್ ದಿನನೇ ಬೋರ್ ಕಣೋ. ಎಂಥದಕ್ಕೆ ಬೋರ್ ಆಯ್ತು ಅಣ್ಣಪ್ಪ? ಕ್ಲಾಸಿನಲ್ಲಿ ಯಾವ ಫ್ಲವರ್ಸ್ಗಳು ಇರ್ಲಿಲ್ವಾ? ಸದಾಶಿವನಿಗೆ ಅದೇ ಜ್ಞಾನ ಅಂತೆ. ಯಾವಾಗಲೂ ಫ್ಲವರ್ ಅಂತ ಹೇಳ್ತಾ ಇದ್ದಿಲ್ಲ, ಬೇರೆ ಕೆಲಸ ಇಲ್ಲ ನಿನಗೆ. ಥೂ ಅಂತ ಮುಂಚೆ ಹೇಳಿ ಮಾರ್ಯಾರೆ. ನನಗಂತೂ ಉಗಿದು ಸಾಕಾಗಿ ಹೋಗಿದೆ. ಉಗಿಯೋದು ಮಾತ್ರ ಸಾಲಲ್ಲಮ್ಮ, 2 ಕಣ್ಣಕ್ಕೆ ಬಿಡು. ಓ ಸ್ವಾಮಿ, ಅದೊಂದು ಬಾಕಿ ಇತ್ತು, ಅದನ್ನು ಕೂಡ ಹೇಳ್ಕೊಡಿ. ಮತ್ತೆ ಇನ್ನೇನಯ್ಯ, ನಾನು ಬೋರ್ ಅಂದ್ರೆ ನೀನ್ ಫ್ಲವರ್ ಅಂತ ಹೇಳ್ತಾ ಇದ್ಯಾ? ಮತ್ತೆಂಥದಕ್ಕೆ ಬೋರ್ ಆಯ್ತಂತ ಹೇಳಿ ಅಲ್ಲ. ಏನಂತ ಹೇಳಯ್ಯ, ನಾನು ಎಂಟ್ರಿ ಕೊಟ್ಟಾಗ ಟ್ಯೂಷನ್ ನಲ್ಲಿ ಎಲ್ರು ಗುಲ್ಲಂತ ನಗ್ಬಿಟ್ರು ಕಣೋ. ಈಗ ಹೌದು, ಇಂಪ್ರೂವ್ಡ್ ಟೀಚರೇ 100%. ರೀ ಭಾರಿ ಬ್ರದರ್, ನಾನು ಟೆನ್ಷನ್ ಅಲ್ಲಿ ಇದ್ದೀನಿ, ಕರೆಕ್ಷನ್ ಮಾಡಕ್ ಆಗಲ್ಲ. ಪೂರಿ ಬ್ರದರ್ ಅಲ್ರಿ, ಪೂರಿ ಬ್ರದರ್. ತಿಂದ್ರ ಪೂರಿ ಮೂಗಲ್ ಊರಿ. ಇದು ನಿನ್ ಬೇಕಾ? ನೋಡ ಅವ್ರಿಗೆ ಮೈಯೆಲ್ಲ ಉರ್ಲಿಕ್ಕತ್ತದ. ಅಲ್ರಿ, ಅವ್ರ ಯಾಕೆ ನಿಮ್ಮನ್ನ ನೋಡಿ ನಕ್ರು? ಟ್ಯೂಷನ್ ಬಂದಿರೋರೆಲ್ಲ ಚಿಕ್ಕ ಹುಡುಗರಲ್ವಾ. ನಾನು ಎಂಟ್ರಿ ಕೊಟ್ಟ ತಕ್ಷಣ ಸೀನಿಯರ್ ಸಿಟಿಜನ್ ಟ್ಯೂಷನ್ ಬಂದ್ಬಿಟ್ರಿ ಅಂತ ಎಲ್ರು ಗುಲ್ಲಂತ ನಗ್ಬಿಟ್ರು ಕಣೋ. ಮತ್ತಿನ್ನೇನ್ರಿ ಪೂರಿ ಬ್ರದರ್, ಅಲ್ಲಿರೋ ಎಲ್ಲಾರ್ಗಿಂತ ನೀವೇ ವಯಸ್ಸಾದವರು, ಅದಕ್ಕೆ ಅವ್ರು ನಿಮ್ಗೆ ಆ ರೀತಿ ಹೇಳಿದ್ದಾರೆ. ನೀವೇನ್ ಬೇಜಾರ್ ಮಾಡ್ಕೋಬೇಡಿ. ನಿಮ್ಮಂತ ಚಿಕ್ಕ ಮಕ್ಕಳು. ರೇ, ನಾನು ಚಿಕ್ಕ ಹುಡುಗಿ ಅಲ್ಲ, ಡಾಕ್ಟರ್ ಮಂದಾಕಿನಿ. ನೋಡಮ್ಮ, ಪೇರೆಂಟ್ಸ್ ಮುಂದೆ ಮಕ್ಳು ಬೆಳೆದ್ಬಿಟ್ರೆ ಅವ್ರನ್ನ ಅಪ್ಪ ಅಮ್ಮ ಅಂತ ಕರೆಯಕ್ಕಾಗತ್ತಾ? ಆ ರೀತಿನೇ ಇದು. ನೀನು ಬೇರೆಯವ್ರಿಗೆ ಡಾಕ್ಟರ್ ಆಗಿರ್ಬೋದು, ಆದ್ರೆ ನೀನು ಯಾವಾಗ್ಲೂ ನನಗೆ ಚಿಕ್ಕ ಹುಡುಗಿನೇ. ಹಾಳಾಗ್ ಹೋಗ್ಲಿ, ಮುಂದಕ್ಕೆ ಹೇಳ್ರೆ. ನಿಮ್ಮಂತ ಚಿಕ್ಕ ಹುಡುಗರು ಮುಂದಕ್ಕೆ ಹೇಳ್ರೆ. ಅಲ್ಲಿಂದ ಶುರು ಮಾಡ್ಬೇಕಮ್ಮ. ನಿಮ್ಮಂತ ಚಿಕ್ಕ ಹುಡುಗರು ಮುಂದಕ್ಕೆ ಹೇಳಲಿಲ್ಲ ಅಂದ್ರೆ ಓಕೆ ಲಿಮಿಟ್ ಅಮ್ಮ. ನಿಮ್ಮಂತ ಚಿಕ್ಕ ಹುಡುಗರು ನನ್ನನ್ನು ಮುದ್ಕ ಆದ್ಮೇಲೆ ಓದೋದ್ ಕಡೆ ನನ್ನ ಮೈಂಡ್ ಎಲ್ಲಮ್ಮ ಹೋಗ್ತದೆ. ನನ್ನ ಹಾರ್ಟು ತುಂಬಾ ಹಟ್ ಆಗ್ಬಿಡ್ತು. ಅದಕ್ಕೆ ಟೀಚರ್ ಕೇಳದೆ ಬಂದ್ಬಿಟ್ಟೆ. ಹಂಗಂದ್ರೆ ನಿಮ್ ಲೋನಿಗೆ ಹೋಗಿ ಬಿದ್ದಂಗೆ. ಹಂಗೆಲ್ಲ ಹೇಳ್ಬೇಡಪ್ಪ, ಲೋನ್ ಇಂಪಾರ್ಟೆಂಟು. ಲೋನ್ ಇಂಪಾರ್ಟೆಂಟ್ ಅಂದ ಮೇಲೆ ಎಷ್ಟೇ ಅವಮಾನ ಆದ್ರೂ ಸಹಿಸ್ಕೊಂಡು ಕೂರ್ಬೇಕು. ಹೆಂಗೆ ಸಹಿಸ್ಕೊಳ್ಳೋದು? ಅಟ್ಲೀಸ್ಟ್ ಅಂಕಲ್ ಅಂತ ಕರ್ತಿದ್ದೀರಿ, ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಮುದುಕ ಅಂದ್ಬಿಟ್ರಪ್ಪ, ಈ ಬದುಕೋದೇ ವೇಸ್ಟ್ ಅನ್ಸಲ್ವಾ? ಅನ್ಸುತ್ತೆ ಕಣೋ. ಪಾಪ ನೋಡಿ, ಮುದುಕರ ಕಷ್ಟ ಮುದುಕರಿಗೆ ಅರ್ಥ ಆಗೋದು. ನಾನ್ ವೆಜಿಟಬಲ್ ಫ್ರೂಟ್ ಏನ್ ಲಾಂಗ್ವೇಜ್ ಅಂತ ಮಾತಾಡ್ತೀಯೋ? ಪೂರಿ ವಿಷಯದ ಮಧ್ಯೆ ನನ್ನ ವಿಷಯ ತರದೇ ಇದ್ರೆ ತಿಂದ ನೀರ್ ದೋಸೆ ಜೀರ್ಣ ಆಗಲ್ಲ ಅಲ್ವೇ ನಿನಗೆ? ಐ ಆಮ್ ಸಾರಿ ಯಂಗ್ ಬಾಯ್. ಪೂರಿ ಬ್ರದರ್, ಇವ್ರ ವಿಷಯ ಬಿಡ್ರಿ.
ಟ್ಯೂಷನ್ ಮಕ್ಕಳು ನಿಮ್ಮನ್ನ ನೋಡಿ ನಗ್ತಾರಂದ್ರಲ್ಲ ಮುಂದೆ ನೀವ್ ಏನ್ ಮಾಡ್ಬೇಕು ಅನ್ಕೊಂಡಿರಿ? ಅದು ಗೊತ್ತಿದ್ರೆ ನಿಮ್ಮ ಹತ್ರ ಯಾಕಮ್ಮ ಬರ್ತೀನಿ? ಹಂಗಾದ್ರ ನಾ ಹೇಳ್ದಾಗ ಮಾಡ್ರಿ, ಮಕ್ಕಳು ನಿಮ್ಮನ್ನ ನೋಡಿ ನಗಂಗೆ ಇಲ್ರಿ. ಇಸ್ ಇಟ್? ಹೆಂಗಮ್ಮ? ಬರೀ ರೇಣುಕವ್ವ, ಇವತ್ತು ನಮ್ಮ ಪೂರಿ ಯಾವ್ದು ಕಂಪ್ಲೇಂಟ್ಸ್ ಇಲ್ಲದೆ ಬರ್ತಾನೆ ಅಲ್ವಾ? ಬರಬೇಕ್ರಿ, ಯಾಕಂದಿ ಐಡಿಯಾನ ಅಂತ ಕೊಟ್ಟೇನ್ರಿ. ರಾಣಿ, ನೀ ಏನ್ ಐಡಿಯಾ ಕೊಟ್ಟಿದ್ದಿ? ನಾ ಐಡಿಯಾ ಕೊಡುವಾಗ ನೀವು ಕೇಳಿಸ್ಕೊಲಿಲ್ರ? ಹೇಳಿದ್ದೆ ಮ್ಯೂಟ್ನಾಗ, ಏನ್ ಕೇಳಿಸ್ಕೊಳುದು? ಅವ್ವ ಅಪ್ಪಚ್ಚಿ, ಅವ್ವ ಅಪ್ಪಚ್ಚಿ. ರೇಣುಕವ್ವ, ರೇಣುಕವ್ವ, ಬರ್ರಿ ಪೂರಿ ಬ್ರದರ್. ನೀವು ನೋಡ್ಲಿಕ್ಕೆ ತೇಡ್ ಸಣ್ಣ ಹುಡುಗನ ಕಾಣ್ಲಿಕ್ಕತ್ತೀರಿ ನೋಡ್ರಿ. ನಿಮಗ್ ನನ್ ದೃಷ್ಟಿನ ತಾಗ್ತದ. ಅಯ್ಯೋ ಸಾಕು ಬಿಡಮ್ಮ, ಆಗಿದ್ದ ದೃಷ್ಟಿನೇ ಸಾಕು. ಇದೇನ್ರಿ ಪೂರಿ ಬ್ರದರ್, ಇವತ್ ಚಿಕ್ಕ ಹುಡುಗನ್ ತರಾನೇ ಹೋಗಿದ್ದೀರಾ, ಆದ್ರೂ ಬೇಜಾರ್ ಮಾಡ್ಕೊಂಡ್ ಬಂದಿದ್ದೀರಲ್ಲ. ಅಯ್ಯೋ ಏನಂತ ಹೇಳಮ್ಮ, ಈ ಗೆಟಪ್ ನಲ್ಲಿ ನಮ್ಮ ಮಿಸ್ಸು ನನ್ನ ನೋಡ್ಕೊಂಡು ನನ್ನ ಕಣ್ಣನ್ನ ಮುಟ್ಟಿ ಮುಟ್ಟಿ ಪಾಠ ಹೇಳ್ಕೊಟ್ರು. ಹೌದಮ್ಮ, ಆ ರೀತಿ ಮುಟ್ಟಿ ಮುಟ್ಟಿ ಪಾಠ ಹೇಳ್ಕೊಟ್ರೆ ನನಗೆ ಎಲ್ಲಮ್ಮ ಪಾಠ ಬರ್ತದೆ. ಪೂರಿ, ಏನ್ ಲಕ್ಕೋ ನಿಂದು? ಹೀಗೆ ಅಂತ ಮೊದ್ಲೇ ಗೊತ್ತಿದ್ರೆ ನಿನ್ ಜೊತೆ ನಾನು ಬರ್ತಿದ್ನಲ್ಲೋ. ನನಗೆ ಲೋನ್ ಚಿಂತೆ, ನಿನಗೆ ಯಾವ್ದೋ ಚಿಂತೆ. ಏನ್ರಿ ಪೂರಿ ಬ್ರದರ್, ಏನೋ ಮಾಡಕ್ ಹೋದ್ವಿ ಇನ್ನೇನೋ ಆತಲ್ರಿ. ಅದಕ್ಕೆ ಡಿಸೈನ್ ಮಾಡ್ಬಿಟ್ಟಿದ್ದೇನಮ್ಮ, ನಾಳೆಯಿಂದ ನಾನು ಟ್ಯೂಷನ್ಗೆ ಹೋಗಲ್ಲ. ನೀವು ಟ್ಯೂಷನ್ಗೆ ಹೋಗ್ಲಿಲ್ಲ ಅಂದ್ರ ಪಾಸ್ ಹೆಂಗ್ ಆಗ್ತೀರಿ? ಲೋನ್ ಹೆಂಗ್ ಸಿಗ್ಬೇಕು? ಅದೇ ಟೆನ್ಷನ್ ಆಗ್ಬಿಟ್ಟಿದೆ ಮೈಲಾರಿ. ಟೆನ್ಷನ್ ಮಾಡ್ಕೋಬೇಡ್ರಿ ಪೂರಿ ಬ್ರದರ್, ನೀವು ಟ್ಯೂಷನ್ ಹೊರಗೆ ಹೋದ್ರಲ್ಲೇನ್ರಿ ತ್ರಾಸ ಆಗೋದು. ಟೀಚರ್ನ ಮನೆಗೆ ಕರ್ಸಿದ್ರ ಐಡಿಯಾ ಸೂಪರ್. ಅಷ್ಟೇ ಡೇಂಜರ್. ಏನಮ್ಮ ಅಪುಷದಂತರ ಮಾತಾಡ್ತಾ ಇದೀಯ ನೀನು? ಟೀಚರ್ ನ ಮನೆಗ್ ಕರ್ಸೋದ್ ತೊಂದ್ರೆ ಅಲ್ಲ, ಆದ್ರೆ ಟೀಚರು ಜೆಂಟ್ಸ್ ಆಗಿರ್ಬೇಕು. ಎಂತದಕ್ಕ ಬಿರ್ಸಿದಿ? ಲೇಡೀಸ್ ಟೀಚರ್ ಬಂದ್ರೆ ಪುನಃ ಪೂರಿ ಬ್ರದರ್ ಅವರ ಕೆನ್ನೆ ಮುಟ್ಟಿ ಮುಟ್ಟಿ ಪಾಠ ಮಾಡ್ತಾರಾ? ಅಕ್ಕ, ಲೇಡಿ ಟೀಚರು ಪೂರಿ ಬ್ರದರ್ ಅವ್ರ ಪಾಠ ಹೇಳ್ಕೊಡಕ್ಕೆ ಈ ಓನರು ಚಿಂಗ್ಲಿ ಮುಂಗ್ಲಿ ಬಿಡ್ಬೇಕಲ್ಲ. ಕರೆಕ್ಟು ಮಾರೈತಿ. ಇಷ್ಟೊತ್ತು ನಮ್ಮ ಯಜಮಾನ್ರು ಇಲ್ಲೇ ಇದ್ರಲ್ಲ, ಎಲ್ಲಿಗೆ ಮಾಯ್ಕಾದ್ರು? ಮಗನೇ, ನಾನು ಇಲ್ಲೇ ಇದ್ದೇನ. ಎಂತಾಯ್ತು ಮಾರೇನ? ಇದೇನ್ರಿ ಮೀನಾಥವ್ರ, ನೀವು ಪೂರಿ ಬ್ರದರ್ ಗತೆ ಯೂನಿಫಾರ್ಮ್ ಹಾಕೊಂಡ್ ಬಂದಿರಲ್ಲ, ನೀವೇ ಬ್ಯಾಂಕ್ನಾಗ ಲೋನ್ ತಗೋಬೇಕಂತ ಟ್ರೈ ಮಾಡ್ಲಿಕ್ಕಂತೀರಿ? ಫ್ಲವರ್ ಬ್ಯಾಂಕಿನಲ್ಲಿ. ಮನೆಯಾಳ, ಏನು ಇದು ಅವತಾರ? ಬಾಸ್ ಉಂಡೆ ಬರೋ ತರ ಒದೆ ಬೇರೆ ತಿನ್ಕೊಂಡ್ ಬಂದಿದ್ಯಾ, ಏನಾಯ್ತು? ಸಂಗತಿ ಎಂತ ಗೊತ್ತುಂಟ ಬೇಂದ್ರ ದಂಡೆ, ನಮ್ಮ ಪೂರಿ ಬ್ರದರ್ ಯೂನಿಫಾರ್ಮ್ ಹಾಕಿಕೊಂಡು ಟ್ಯೂಷನ್ಗೆ ಹೋದಾಗ ಟೀಚರ್ ಅವರ ಕೆನ್ನೆಯನ್ನು ಮುಟ್ಟಿ ಮುಟ್ಟಿ ಮಾತಾಡಿಸಿ ಪಾಠ ಹೇಳಿಕೊಟ್ರಂದ್ರಲ್ಲ, ಅದಕ್ಕೆ ನಾನು ಕೂಡ ಟೀಚರ್ ನನ್ನ ಕೆನ್ನೆಯನ್ನು ಮುಟ್ಟಿ ಮುಟ್ಟಿ ಮಾತಾಡಿಸಿಲ್ಲ ಅಂತೇಳಿ ಯೂನಿಫಾರ್ಮ್ ಹಾಕಿಕೊಂಡು ಹೋದದ್ದು. ಆದರೆ ಅವ್ರು ನನಗೆ ಮುಟ್ಟಿ ಮುಟ್ಟಿ ಕಳಿಸಿದ್ರು. ನೋಡ್ದಾಕ, ಇದಕ್ಕೆ ಹೇಳಿದ್ದು ವಟಾರಕ್ಕೆ ಜೆಂಟ್ಸ್ ಟೀಚರ್ ಬರ್ಲಿ ಅಂತ. ಕಿನಿ ಅವ ಬಂದು ನಿನ್ ಮೇಲೂ ಕಣ್ಣಾಕಿದ್ರ ಮುಕ್ಕು ಮುಕುಂದ, ನನ್ ಮೇಲೆ ಅದ್ ಎಷ್ಟು ಕೇರೋ ನಿನಗೆ. ಬೋಳಿ ಬುಂಗುರಿ, ಬೋಳಿ 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 ಪಾಪ ಬೋಳಿ 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 ಬೋಳಿ. ಕರೆಕ್ಟ್ ಆಗಿ ಮಾಡ್ದೆ ಮಂದ, ಇಲ್ಲ ಅಂದ್ರೆ ನಾನೇ ನಾಲ್ಕು ತೆಗೆದು ಬಾರಿಸ್ತಾ ಇದ್ದೆ. ಅತ್ತಿಗೆ ಅನ್ನೋ ಮರ್ಯಾದೆ ಬೇಡುವ ನಮ್ಮ ಮುಟ್ಟಾಳ. ಬೋನರ್ ಬೋನರ್ ಅನ್ನೋದು ನೋಡ್ದೆ ಟೆರಸ್ ಇಂದ ತಳ್ಬಿಡ್ತೀನಿ. ಸಾರಿ ಮಂದ, ಏನೋ ರೊಚ್ಚಿಗೆ ತಂದ್ಬಿಟ್ಟೆ. ಸಾಕ್ ಸುಮ್ನಿರಿ, ನನಗ್ ಗೊತ್ತಿದ್ದು ಒಬ್ರು ಸರ್ದಾರು, ಅವ್ರನ್ನ ಕರ್ಸಿದ್ರ ಯಾವ ತ್ರಾಸುನ ಇರಂಗಿಲ್ಲ. ಈ ಮೈಲಾರಿ ಹೇಳ ಪ್ರಾಣಿ. ಫೋನ್ ಕೊಡ್ರಲ್ಲ. ಪ್ರಾಣಿ, ಅದು ರೇಣುಕವ್ವ, ಅವ್ನ ಫೋನಲ್ಲಿ ಕರೆನ್ಸಿ ಇರಲ್ಲ, ನನ್ನ ಫೋನಲ್ಲಿ ಮಾಡಮ್ಮ. ಹೇಗೆ? ಹಲೋ ಶರ್ಮಾ ಸರ, ನಾರಿ ಇಳಕಲ್ ಸೀರೆ ವ್ಯಾಪಾರಿ ರೇಣುಕಾರಿ. ಅದೇನಂದ್ರ ರೀ, ಇಷ್ಟ ಆಗ್ಯದ ರೀ, ನಾಳಿಂದ ಟ್ಯೂಷನ್ ಹೇಳ್ಕೊಡ್ಲಿಕ್ ಬರ್ತೀರಿ? ಹಾ ಹಾ ಆಯ್ತಾಯ್ತ್ರಿ, ಬರ್ರಿ ಬರ್ರಿ. ಏನ್ ಬರ್ತಾರಂತ? ಪಾಪ ಅವ್ರಿಗೆ ಬಾಳ ವಯಸ್ಸಾಗ್ಯದಲ್ರಿ, ಅದಕ್ಕ ಮುಂಜಾನೆ ತನ ಬದುಕಿದ್ರ ಬರ್ತಾರಂತ್ರಿ. ರೇಣುಕವ್ರೆ, ರೇಣುಕವ್ರೆ, ನಮಸ್ಕಾರ ರೀ ಸರ. ನಮಸ್ಕಾರ. ಪೂರಿ ಬ್ರದರ್ ಇವ್ರ ರೀ, ಸ್ಕೂಲ್ ಮಾಸ್ಟರ್ ಶರ್ಮಾ ಅಂತ್ರಿ. ಅಡ್ಡ ಬಿದ್ದ ಗುರುಗಳೇ, ಮತ್ ನಿಂತೇ ಇದ್ದೀರಾ, ಬೀಳಲೇ ಇಲ್ಲ? ನಿಮ್ಮಂತ ಹಿರಿಯರ ಕಾಲದಲ್ಲಿ ಬಿದ್ದರೆ ತಪ್ಪೇ ಇಲ್ಲ ಗುರುಗಳೇ, ಆಶೀರ್ವಾದ ಮಾಡಿ ಗುರುಗಳೇ. ಸರ ಇವ್ರ ರೀ ನಿಮ್ ಸ್ಟೂಡೆಂಟ್. ಇವು ಯಾವ ಆಂಗಲ್ ನಿಂದ ನೋಡಿದ್ರು ಸರಸ್ವತಿ ಒಡೆಯೋದು ಕಾಣಲ್ಲ. ಗುರುಗಳೇ, ದೃಷ್ಟಿ ಆಗಬಾರ್ದಂತ ಆ ಸರಸ್ವತಿ ದೇವಿನ ನನ್ನ ಮೈಂಡ್ ನಲ್ಲಿ ಸೆಟ್ ಮಾಡ್ಬಿಟ್ಟಿದ್ದೀನಿ. ಪಾಠ ಹೇಳ್ಕೊಡ್ಬೇಕಾದ್ರೆ ಗೊತ್ತಾಗುತ್ತೆ, ಬಂದು ಹೇಳ್ಕೊ. ಅಗತ್ಯ ಗುರುಗಳೇ. ಸರ ಚಾ ಕಾಫಿ ಏನಾದ್ರು ಬೇಕಾದ್ರೆ ಕೇಳ್ರೆ. ಯಾವಾಗಾರ ಒಮ್ಮೆ ಕೇಳ್ರಿ, ಹಗಲೆಲ್ಲ ಕೇಳ್ಬೇಡ್ರಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ.
ಪದ್ಯ ವಿಭಾಗ. ಮಗು, ಗುರುಗಳೇ, ಇಫ್ ಯು ಡೋಂಟ್ ಮೈಂಡ್ ನನ್ನನ್ನು ಪೂರಿ ಬ್ರದರ್ ಅಂತ ಕರಿತೀರಾ? ನಾನು ಗುರುವಾಗಿ ನಿನ್ನ ಬ್ರದರ್ ಅಂತ ಕರಿಬೇಕಾ? ಬೇಡ ಬೇಡ ಬೇಡ, ಹೆಂಗ್ ಬೇಕಾದ್ರೆ ಕರೀರಿ ಗುರುಗಳೇ. ಇವತ್ತು ಜಿ ಎಸ್ ಶಿವರುದ್ರಪ್ಪನವರ ಭೀಮಾಲಾಪನ ಹೇಳ್ಕೊಡ್ತೀನಿ. ಈ ಭೀಮಾಲಾಪ ಹುಟ್ಟಿದ್ ಹೇಗ್ ಗೊತ್ತಾ? ನಿಮ್ಮಪ್ಪ ನನ್ಗೆ ಗೊತ್ತಿಲ್ಲ ಗುರುಗಳೇ. ಪಾಂಡವರ ಅಜ್ಞಾತವಾಸದಲ್ಲಿ ಅರ್ಜುನ ಬೃಹನ್ನಡೆಯಾಗಿ ಬಂದ, ಧರ್ಮರಾಯ ಜ್ಯೋತಿಷಿಯಾಗಿ ಬಂದ, ನಕುಲ ಗೋಪಾಲಕನಾಗಿ ಬಂದ, ಸಹದೇವ ಅಶ್ವಗಳ ಮೇಲ್ವಿಚಾರಕನಾಗಿ ಬಂದ, ಭೀಮ ಅಡಿಗೆ ಭಟ್ಟನಾಗಿ ಬಂದ. ಅಯ್ಯೋಪ್ಪ, ಹೇಳೋದನ್ನು ಕೇಳಯ್ಯ. ಹೇಳಿ ಗುರುಗಳೇ. ಕೌರವರಿಂದ ನಮಗೆ ಇಂಥ ಅಜ್ಞಾತವಾಸ ಬಂತಲ್ಲಪ್ಪ ಅಂತ ಭೀಮ ಕೋಪ್ಕೊಂಡು ಆಲಾಪ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಮಾಡಿದ ಭೀಮನ ಆಲಾಪವೇ ಭೀಮಾಲಾಪ ಅಂತ ಹೆಸರು. ಓ, ಸಾಂಗ್ ತುಂಬಾ ಎಮೋಷನಲ್ ಆ ಗುರುಗಳೇ. ತಲಕೆ ಮಾಡಿದ್ರೆ ಗುರುಗಳಿಗೆ ಕೋಪ ಬರುತ್ತೆ. ಸಾರಿ ಗುರುಗಳೇ, ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ. ಸೀರೆಯುಟ್ಟು ಬಳೆಯ ತೊಟ್ಟು ಗೆಜ್ಜೆ ಕಟ್ಟಿದಾನೆವ ಒಬ್ಬ. ನಾನು ಮ್ಯೂಸಿಕ್ ಕೊಡಕ್ಕೆ ಹೇಳಿದ್ನ? ಸುಮ್ಮನೆ ಎಫೆಕ್ಟ್ ಕೊಟ್ಟ ಗುರುಗಳೇ. ಮುಂದಿದ್ದನ್ ಕೇಳು. ಇನ್ನೊಬ್ಬ ಕಾವಿ ತೊಟ್ಟು ಮೂಲೆಯಲ್ಲಿ ಕುಳಿತಿದ್ದಾನೆ, ದನದ ಕೊಟ್ಟಿಗೆಯಲ್ಲಿ ಒಬ್ಬ, ಕುದುರೆ ಲಾಯದಲ್ಲಿ ಮತ್ತೊಬ್ಬ. ಈಗ ನಾನು ಹೇಳಿದ್ದನ್ನು ಹೇಳು. ಅದೇ ಗುರುಗಳೇ, ಒಬ್ಬ ಸೀರೆ ಉಟ್ಕೊಂಡಿದ್ದಾನೆ, ಒಬ್ಬ ಬಳೆ ತೊಟ್ಕೊಂಡಿದ್ದಾನೆ, ಇನ್ನೊಂದು ಹೇಳಿದ್ರಲ್ಲ ಕಾವಿ ತೊಟ್ಕೊಂಡಿದ್ದಾನೆ. ಅದು ನನಗೂ ಗೊತ್ತಯ್ಯ. ಆಲಾಪದಲ್ಲಿ ನಾನು ಹೇಳ್ಕೊಟ್ಟಿರೋ ತರ ಹೇಳು. ಸರಿ ಗುರುಗಳೇ. ಸರಿ, ಇನ್ನೊಂದ್ಸರಿ ಹೇಳ್ಕೊಡ್ತೀನಿ. ಸೀರೆಯುಟ್ಟು ಬಳೆಯ ತೊಟ್ಟು ಗೆಜ್ಜೆ ಕಟ್ಟಿದಾನೆ ಒಬ್ಬ. ಸೀರೆ ಕಟ್ಟಿ ಬಳೆಯ ಉಟ್ಟು ಗೆಜ್ಜೆ ಕಟ್ಟಿದಾನೆ ಒಬ್ಬ. ಕಾಫಿ ಮುಂದೆ ಸೀರೆ ಕಟ್ಟೋದಲ್ಲಯ್ಯ, ಸೀರೆ ಉಡೋದು. ಇಸಿ ತೆಗೆದು ಕಪಾಳು ಕೊಡ್ತೀನಿ ನೋಡು. ನೆಟ್ಟ ಕನ್ನಡನೇ ಹೇಳಕ್ ಬರಲ್ಲ, ಇಸಿಟ್ ಅಂತ ಹೇಳ್ತೀಯ. ನಾನು ಹೇಳ್ಕೊಟ್ಟಿದ್ದನ್ನು ಹೇಳು. ಅದು ಮಾತಿದ್ರೆ ಹೇಳ್ಬಿಡ್ಬೋದು, ಇದು ಸಾಂಗ್ ಅಲ್ವಾ, ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲಯ್ಯ, ನೀನ್ ಇದನ್ನೇ ಕಷ್ಟ ಅಂದ್ರೆ ಎಕ್ಸಾಮ್ ನಲ್ಲಿ ಹೆಂಗಯ್ಯ ಪಾಸ್ ಆಗ್ತೀಯಾ? ಸರಿ ಗುರುಗಳೇ, ಈ ಸತಿ ಹೇಳ್ತೀನಿ. ಸೀರೆಯುಟ್ಟು ಬಳೆಯ ತೊಟ್ಟು ಗೆಜ್ಜೆ ಕಟ್ಟಿದಾನೆ ಒಬ್ಬ. ಸೀರೆ ಉಟ್ಟು ಬಳೆಯ ತೊಟ್ಟು ಗೆಜ್ಜೆ ಕಟ್ಟಿದಾನೆ ಒಬ್ಬ. ಇನ್ನೊಬ್ಬ ಕಾವಿಯುಟ್ಟು ಮೂಲೆಯಲ್ಲಿ ಕುಳಿತಿದ್ದಾನೆ, ಇನ್ನೊಬ್ಬ ಕಾವಿಗುಟ್ಟು ಮೂಲೆಯಲ್ಲಿ ಕೂತಿದ್ದಾನೆ. ದನದ ಕೊಟ್ಟಿಗೆಯಲ್ಲಿ ಒಬ್ಬ, ಕುದುರೆ ಲಾಯದಲ್ಲಿ ಮತ್ತೊಬ್ಬ. ದನದ ಕೊಠಡಿಯಲ್ಲಿ ಒಬ್ಬ, ಕುದುರೆ ಪಾಯದಲ್ಲಿ ಮತ್ತೊಬ್ಬ. ನೆಗದು ಬಿದ್ದೋಯ್ತು. ಕೊಠಡಿ ಅಲ್ಲಯ್ಯ, ಅದು ಕೊಟ್ಟಿಗೆ. ಹೌದಾ ಗುರುಗಳೇ? ಅದು ಲಾಯ, ಪಾಯ ಅಲ್ಲ. ಆಯ್ತು ಗುರುಗಳೇ, ಕರೆಕ್ಷನ್ ಮಾಡ್ಕೊಳ್ತೀನಿ. ಹೇಳಿ ಇನ್ನೊಂದ್ಸರಿ. ದನದ ಕೊಠಡಿಯಲ್ಲಿ ಒಬ್ಬ, ಕುದುರೆ ಪಾಯದಲ್ಲಿ ಒಬ್ಬ. ಎಲ್ಲ ಮುಂಡಾ ಮುಚ್ಚು. ಅಲ್ಲಯ್ಯ, ಕೊಠಡಿ ಅಲ್ಲಪ್ಪ, ಕೊಟ್ಟಿಗೆ. ಕುದುರೆ ಪಾಯ ಅಲ್ಲ, ಲಾಯ. ಗೊತ್ತಾಯ್ತಾ? ಓಕೆ ಓಕೆ, ಹೇಳು, ಕರೆಕ್ಷನ್ ಮಾಡ್ಕೊಳ್ತೀನಿ. ದನದ ಕೊಠಡಿಯಲ್ಲಿ ಒಬ್ಬ, ಕುದುರೆ ಲಾಯದಲ್ಲಿ ಇನ್ನೊಬ್ಬ. ಅದು ಆಗಲ್ಲಪ್ಪ. ಕೊಟ್ಟಿಗೆ ಕೊಟ್ಟಿಗೆ ಪಾಯ. ಸೀರೆ ಬಳೆಯ ಹಾಕಿದ್ದ ಒಬ್ಬ. ಅಮ್ಮ, ತಾಯಿ, ಸ್ವಲ್ಪ ನೀರು ಕೊಟ್ಟಿ ಅಮ್ಮ. ದನದ ಕೊಟ್ಟಿಗೆಯಲ್ಲಿ ಒಬ್ಬ, ಕುದುರೆ ಲಾಯದಲ್ಲಿ ಒಬ್ಬ. ಒಟ್ಟಾದವರಲ್ಲ ಬನ್ನಿ, ಸ್ವಾಮಿ ಗುರುಗಳು ಹೋಗ್ಬಿಟ್ರು. ಅಕ್ಕ, ಏನಾಯ್ತು ಇವ್ರಿಗೆ? ನನಗೂ ಗೊತ್ತಿಲ್ಲ. ಇವ್ರೇನೋ ಹಲ್ಗೆ ಮಾಡಿಸ್ಕೊಂಡ್ರ ಅಂತ ಹೇಳಿಕತ್ತಾರ. ಆ ರೀತಿಯೆಲ್ಲ ಏನಾಗಿಲ್ಲ ಇರು. ದನದ ಕೊಟ್ಟಿಗೆಯಲ್ಲಿ ಒಬ್ಬ, ಕುದುರೆ ಪಾಯದಲ್ಲಿ ಮತ್ತೊಬ್ಬ. ಸಾಕು. ಅಲ್ಲಮ್ಮ, ಇವನ್ಗೆ ಕನ್ನಡ ಹೇಳ್ಕೊಡಕ್ ಹೋಗಿ ನನ್ನ ಕನ್ನಡ ಎಲ್ಲ ಮರ್ತೋಗ್ತಾ ಇದೆಯಲ್ಲಮ್ಮ. ಹುಚ್ಚನೆ ಹೊಡೆದ್ಬಿಡ್ತೀನಿ. ನಿನ್ಗೆ ಹೇಳ್ಕೊಟ್ಟು ನಾನು ಮೂರ್ಛೆ ಬಿದ್ದೆ. ಪಾಪ ನಮ್ಮ ಪೂರಿಗೆ ಕನ್ನಡ ಮಾತಾಡೋಕೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಸ್ವಲ್ಪ ಅಲ್ಲ ರೀ, ಬೇಕಾದಷ್ಟಿದೆ. ಬೇರೆ ವಿಷಯ ಹೇಳ್ಕೊಡ್ರಿ. ಏನ್ ಇವ್ರಪ್ಪ ಪಾಸ್ ಮಾಡ್ತಾನೆ ಕನ್ನಡನ? ಓಯ್, ಸ್ವಲ್ಪ ರಿಸ್ಕ್ ಆದ್ರೂ ತೊಂದರೆ ಅಲ್ಲ, ನೀವೇ ಕಲಿಸಿಕೊಡಿ ಅಲ್ಲ. ಸುಮ್ಮನೆ 3 ಕಾಸು ಖಾತೆಗೋಸ್ಕರ ನಾನು 6 ಕಾಸು ಕಳ್ಕೊಳಕ್ ಆಗಲ್ಲ. ನನ್ನ ಆರೋಗ್ಯ ಮುಖ್ಯ. ಈಗ ಎಂತ ಮಾಡ್ತೀರಾ ಮಾರೇರೆ? ಮನೆಗೆ ಹೋಗ್ತೀನಿ. ರಾಣಿ, ಮಾಸ್ತರ್ ಓಡಿ ಹೋದ್ರಲ್ಲ, ಈಗ ಮುಂದೆ ಏನ್ ಮಾಡ್ತಿ? ಬೇರೆ ಗುರುಗಳು ಬರ್ತಾರೆ, ಬಿಡ. ಆಗಂಗಿಲ್ರಿ. ಆಗಲ್ಲ ಅಂತ ಬಿಡಮ್ಮ, ನೀನೇ ಬಿಡು ಮಾಡ್ಕೊಂಡು ನನ್ ಕನ್ನಡ ಹೇಳ್ಕೊಡು. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಪಂಚರಂಗಿ ಪಾಪ
ತಿಳ್ಕೊಬ. ಈಗ ನಾನು SSLC ಎಕ್ಸಾಮ್ ಬರೆಯಕ್ಕೆ ಫುಲ್ ರೆಡಿ ಆಗ್ಬಿಟ್ಟಿದ್ದೀನಮ್ಮ. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ. ಇರ್ಲಿ ಬಿಡ್ರಿ ಪೂರಿ ಬ್ರದರ್, ನೀವ್ ಎಕ್ಸಾಮ್ ಬರ್ದ್ ಪಾಸ್ ಆದ್ರೆ ಸಾಕ್ರಿ. ಪೂರಿ ಯಾರು ನಡೀತಿದ್ಯಪ್ಪ ಪರೀಕ್ಷೆಗೆ ತಯಾರಿ? A to Z ರೆಡಿ ಮಾಡಿದಾರಪ್ಪ. ಸರಿ, ಪರೀಕ್ಷೆ ಯಾವಾಗಲಿಂದ ಶುರು ಆಗುತ್ತೆ? ನಾನೇನು ರೆಗ್ಯುಲರ್ ಸ್ಟೂಡೆಂಟಾ? ಫೋನ್ ಮಾಡಿ ತಿಳ್ಕೊಬೇಕಪ್ಪ. ಸರಿ, ಫೋನ್ ಮಾಡು. ಮಾಡ್ತೀನಿ ಇರು. ಹಲೋ, ಸ್ಕೂಲ್ ಮೇಸ್ಟ್ರ ದನಕಾಯವರ? ಸಾರಿ. ಹಲೋ, ದನಕಾಯವರ ಸ್ಕೂಲ್ ಮೇಸ್ಟ್ರ? ಸಾರಿ ಸರ್, ನಾನು ಪೂರಿ ಬ್ರದರ್ ಅಂತ. ತಿಂದ್ರ ಪುರಿ ಮೂಗಲ್ಲಿ ಹುಲಿ. ಅದೇ ಸರ್, SSLC ಎಕ್ಸಾಮ್ ಕಟ್ತಾ ಇದ್ದೀನಲ್ಲ, ಅದಕ್ಕೆ ಆಲ್ ಟಿಕ್ ಟೈಮ್ ಟೇಬಲ್ ಬರಲಿಲ್ಲ ಸರ್. ಹೌದಾ? ನಿಜವಾಗಲ್ಲ ಸರ್? ಯಾಕೆ ಪೂರಿ ಗಾಬರಿ ಅದೇ? ಅಂತದ್ದೇನಾಯ್ತು? ಎಲ್ಲ ಮುಳುಗೋಯ್ತು ಕಣು. ಎಂತ ಮುಳುಗಿ ಹೋಯ್ತು ಹೇಳಿ ಅಣ್ಣಪ್ಪ. ಎಕ್ಸಾಮ್ ಸ್ಟಾರ್ಟ್ ಆಗಿ 1 ವಾರ ಆಯ್ತಂತೆ. ಇನ್ನು 15 ಮಿನಿಟ್ಸ್ ನಲ್ಲಿ ಲಾಸ್ಟ್ ಪೇಪರ್ ಮುಗಿತ್ತಂತೆ. ಅಂದ್ರೆ ನಿಮ್ ಶ್ರಮ ಎಲ್ಲ ವ್ಯರ್ಥನಾ? ಅಲ್ಲ ರೀ, ಎಕ್ಸಾಮ್ ಯಾವತ್ತಿರುತ್ತೆ ಅಂತ ಮೊದ್ಲೇ ಫೋನ್ ಮಾಡಿ ತಿಳ್ಕೊಳತ್ತಾನೆ. ಈ ಗಿಡ್ಡಿ ಇದ್ರೊಳಗೆ ತಿಳ್ಕೊಳ್ಳೋದೇನದನ, ಅಡ್ಮಿಷನ್ ಮಾಡಿಸುವಾಗ ನಮ್ಮ ಮನೆ ಅಡ್ರೆಸ್ ಕೊಟ್ಟಾರ. ಶಾಲೆಯವರು ಹಾಲ್ ಟಿಕೆಟ್ ಟೈಮ್ ಟೇಬಲ್ ಇಲ್ಲೇ ಕಳಿಸ್ಬೇಕಿಲ್ಲ. ಅಯ್ಯೋ, ಅವ್ರದ್ದೇನು ತಪ್ಪಿಲ್ಲಮ್ಮ. ಈ ಮರುಗಳು ಇದಾನಲ್ಲ ರೀ ಕರಿ ಬ್ರದರ್, ಕರಿ ಬ್ರದರ್ ಅಂದ್ರೆ ಡೆಂಟಲ್ ಎಲ್ಲ ಉದಿಸಿ ಡೆಂಟಲ್ ಕ್ಲಿನಿಕ್ ಕಳ್ಸ್ಬಿಡ್ತೀನಿ. ಕರಿ ಬ್ರದರ್ ಅಲ್ಲಯ್ಯ, ಪೂರಿ ಬ್ರದರ್. ತಿಂದ್ರ ಪುರಿ ಮೂಗಲ್ಲಿ ಉರಿ. ಅಲ್ಲೇ ಊರಲ್ಲಿ ಬಿಡ್ರಿ, ನಾ ಏನ್ ತಪ್ಪು ಮಾಡೇನ್ರಿ? ಇನ್ನೇನ್ ಮಾಡೋದು, ಆಲ್ ಟಿಕೆಟ್ ಟೈಮ್ ಟೇಬಲ್ ಸ್ಕೂಲಿಂದ ಕಳ್ಸಿ 20 ದಿನ ಆಗಿದಂತೆ. ಅದನ್ನ ಈ ಮೈಲಾರಿನೇ ಸೈನ್ ಮಾಡಿ ತಗೊಂಡಿದ್ದಾನಂತೆ. ಅಟ್ಲೀಸ್ಟ್ ನನ್ಗೊಂದು ಮಾತು ಹೇಳ್ಬಾರ್ದ ಇವನು? ಸಿದ್ಧಾರೂಢ ಪ್ರಾಣಿ, ನನಗೆ ಈಗ ನೆನಪಾತ. 1 ನಿಮಿಷ ತಡ್ರಿ, ತಗೊಂಬರ್ತೀನಿ. ಸಾಕು ನಿಂತ್ಕೊಳ್ಳಯ್ಯ. ಈಗ ತಂದು ಏನ ಮಾಡ್ತೀಯಾ? ಈ ವರ್ಷ ಎಕ್ಸಾಮ್ ಬರೆಯಕ್ಕಾಗಲ್ಲ, ಲೋನು ಸಿಕ್ಕಲ್ಲ. ಪೂರಿ ಶಾಪ್ ಕಣಸಿಗೆ ಕಲ್ಲಾಗ್ಬಿಟ್ಟೆ. ಯಾಕೆ ಹಿಂಗ್ ಮಾಡಿದ್ರಿ? ಪ್ರಾಣಿ, ಅವತ್ ನಾನು ಅರ್ಜೆಂಟ್ ಆಗಿ ಯಾವ್ದೋ ಕೆಲ್ಸಕ್ಕೆ ಹೊಂಟಿದ್ನೆ. ಪೋಸ್ಟ್ ಮನ್ ಬಂದು ನನ್ನ ಕಿಸೆದಾಗ ಹಾಕಿ ಹೋಗ್ಬಿಟ್ಟ. ನಾ ಮರ್ತ್ ಬಿಟ್ನಿ. ಈಗ ಆಗಿದ್ದಾಗೋತು, ಮುಂದೆ ಏನ್ ಮಾಡೋರು? ಮುಂದಿನ ವರ್ಷ ಎಕ್ಸಾಮ್ ಕಟ್ತೀನಿ, ಆಮೇಲೆ ಲೋನ್ ಅಪ್ಲೈ ಮಾಡ್ತೀನಿ. ಬರ್ಲಾ? ರೀ ಇವ್ರ, ಮತ್ತೆ ಏನಯ್ಯ ನಿನ್ ಗೋಲು? ಅಲ್ರಿ, ನಮ್ಮಿಂದ ಇಷ್ಟೆಲ್ಲ ಹೆಲ್ಪ್ ತಗೊಂಡು ಈಗ ಬರ್ತೀನಿ ಅಂತ ಕೈ ತಿರ್ಗಿಸ್ಕೊಂಡು ಹೊಂಟ್ ಬಿಟ್ರಲ್ಲ, ಮತ್ತೆ ಏನ್ ಮಾಡ್ಬೇಕು? ಏರ್ರಿ, ಏನಾಯ್ತು? ನೀವು ನಮ್ಮ ಮನ್ಯಾಗ ಊಟ ನಾಷ್ಟ ಚಾ ಕಾಫಿ ಕುಡಿದದ್ದು ತಿಂದದ್ದು ಜೊತೆಗೆ ನಾನು ಈಗ ನಿಮಗೆ ಪಾಠ ಮಾಡಿದ್ದು ಎಲ್ಲ ಸೇರಿಸಿ 70,000 ರೂಪಾಯಿ ಆಗ್ಯದ. ಅಲ್ಲಯ್ಯ, ಅಲ್ಲಿ ಲೋನ್ ಅಪ್ರೋಚ್ ಮಾಡಿದ್ದೆ 50,000. 70,000 ಲೆಕ್ಕ ತೋರಿಸ್ತಾ ಇದ್ಯಾ? ಹೌದ್ರಿ, ಕಂಡವ್ರ ಮನೆಯಾಗ ಬಿಟ್ಟಿ ಸಿಕ್ತಂತೇಳಿ ಬಕ್ರಿಸಿರಲ್ಲ, ಈಗ 70,000 ರೂಪಾಯಿ ಕೊಟ್ಟು ಹೋಗ್ರಿ. 70,000 ಇಲ್ಲ, 70 ರೂಪಾಯಿನೂ ಕೊಡಕ್ಕಾಗಲ್ಲಯ್ಯ. ನೀವ್ ಹಿಂಗ್ ಹೇಳಿದ್ರೆ ಬಿಟ್ಟು ಬಿಡ್ತೀನೇನ್ರಿ? ಮರ್ಯಾದೆಯಿಂದ 70,000 ರೂಪಾಯಿ ಕೊಟ್ಟು ಹೊರಗೆ ಹೋಗ್ರಿ. ನೋಡಮ್ಮ, ಹಿಂಗ್ ಮಾತಾಡ್ತಾನೆ. ನೋಡ್ರಿ ಪೂರಿ ಬ್ರದರ್, ಇದು ರೊಕ್ಕದ ವಿಷಯ ರೀ. ನೀವ ತೀರ್ಮಾನ ಮಾಡ್ಕೊರಿ. ಆಯ್ತು ಬಿಡಮ್ಮ. ನೋಡಪ್ಪ, ನಿನ್ ಸಾಲ ಕೊಡ್ಬೇಕು ಅಷ್ಟೇ ತಾನೆ? ಹೌದ್ರಿ, ಡೈಲಿ ನಮ್ಮ ಅಂಗಡಿ ಹತ್ರ ಬಾ. ಅಲ್ಲೇ ಬಂದ್ ಏನ್ ಮಾಡ್ರಿ? ಸಾಲ ಮುಗಿಯೋ ತನಕ ಪಾನಿಪುರಿ ತಿನ್ನು. ಚಿಕ್ಕ ಪಂಚರ